ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳನ್ನ ನಾನು ಗಮನಿಸುವರೆ ಚೆನ್ನಾಗಿ ಕೇಳಿಸ್ಕೊಡ್ರಿ. ಕೆಲವರು ಚಿಂತೆ ಮಾಡ್ತಾ ಇರ್ಬೋದು, ನಾನು ಭಾಳ ಅಜ್ಞಾನಿ, ನನಗೆ ಕೆಲಸ ಇಲ್ಲ, ನಾನು ಬಲಹೀನನಾಗಿದ್ದೇನೆ, ನನಗೆ ಯಾರೂ ಅವಕಾಶ ಕೊಡಲ್ಲ, ನನ್ನ ಜೀವಿತ ಅಭಿವೃದ್ಧಿ ಆಗ್ತದೋ ಎಂಬುದಾಗಿ ಚಿಂತೆ ಮಾಡತಕ್ಕಂಥ ದೇವರ ಮಕ್ಕಳೇ, ನಿಮ್ಮೊಂದು ವಿಶೇಷವಾದ ಸಂಗತಿಯನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸತ್ಯವೇದದಲ್ಲಿ 1 ಕೊರಿಂಥ 1ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಡುತ್ತದೆ, ದೇವರು ಯಾರನ್ನು ಹೆಚ್ಚಾಗಿ ಆರಿಸ್ಕೊಳ್ತಾನೆ, ದೇವರು ಯಾರ ಮೇಲೆ ಪ್ರೀತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಗಮನಿಸುವಾಗ 27ನೇ ವಚನ ಹೇಳ್ತದೆ, ದೇವರು ಜ್ಞಾನಿಗಳನ್ನು ನಾಚಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ದೇವರ ಮಗುವೆ, ನೀನು ನಿನ್ನನ್ನು ಕುರಿತಾಗಿ ಅಂದುಕೊಳ್ತಾ ಇರ್ಬೋದು, ಅಯ್ಯೋ ನನ್ನನ್ನು ಯಾರು ಆಯ್ಕೆ ಮಾಡಿಕೊಳ್ಳಲ್ಲ, ನನಗೆ ಯಾರು ಕೆಲಸ ಕೊಡಲಿಲ್ಲ, ಯಾರು ನನ್ನನ್ನು ಗೌರವಿಸಲಿಲ್ಲ, ನನ್ನ ಜೀವಿತ ಬಿದ್ದೋಗ್ತದೆ ಎಂಬುದಾಗಿ ಯೋಚಿಸ್ತಾ ಇದ್ದರೆ, ಇವತ್ತು ದೇವರು ನಿನಗೆ ವಿಶೇಷವಾಗಿ ಮಾತನಾಡ್ತದೆ. ನೀನು ಬುದ್ಧಿಹೀನನಾಗಿದ್ದೀಯಾ, ಜ್ಞಾನಹೀನನಾಗಿದ್ದೀಯಾ, ಬಲಹೀನನಾಗಿದ್ದೀಯಾ ಅಂದರೆ ಚಿಂತೆ ಮಾಡಬೇಡ. ಏಸು ಕ್ರಿಸ್ತನು ಈ ದಿವಸ ನಿನ್ನನ್ನು ಆರಿಸಿಕೊಳ್ತಾ ಇದ್ದಾನೆ. ನಿನ್ನ ಹೃದಯದಲ್ಲಿ ವಿಶ್ವಾಸ ಇದ್ದರೆ ಏಸು ನನ್ನನ್ನು ಪ್ರೀತಿಸ್ತಾನೆ. ಹೌದು, ಏಸು ಅಜ್ಞಾನಿಗಳನ್ನು ಕೂಡ ಆರಿಸಿಕೊಂಡು ಜ್ಞಾನವಂತರನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನೇ ಎಂಬುದಾಗಿ ನೀನು ನಂಬೋದಾದರೆ, ಇವತ್ತು ಪ್ರತ್ಯೇಕವಾಗಿ ನಿನಗಾಗಿಯೇ ದೇವರು ಮಾತನಾಡ್ತದೆ. ಅಜ್ಞಾನಿಯೇ, ಬಲಹೀನನಾದಂಥ ವ್ಯಕ್ತಿಯೇ, ಎಲ್ಲರೂ ತಿರಸ್ಕರಿಸಲ್ಪಟ್ಟವನೇ, ನಿನ್ನನ್ನು ಏಸು ಪ್ರೀತಿಸಿ ನಿನ್ನನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಜ್ಞಾನವುಳ್ಳವರು ಎಂಬುದಾಗಿ ಲೋಕದಲ್ಲಿ ಯಾರಿದ್ದಾರೋ, ನಾವೇ ಜ್ಞಾನಿ ಎಂಬುದಾಗಿ ಹೆಚ್ಚಿಸ್ಕೊಳ್ತಾ ಇದ್ರು, ಅಂಥವರ ಮುಂದೆ ನಿನ್ನನ್ನು ಅಭಿವೃದ್ಧಿಪಡಿಸಿ ದೇವರು ಅಂಥವ್ರಿಗೆ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ನಿನ್ನನ್ನು ಆರಿಸ್ಕೊಳ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದಲ್ಲಿ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ದೇವರ ಮಗುವೆ, ಒಂದು ಸಾರಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಗಿದ್ದೋನನು ಯೋಚನೆ ಮಾಡ್ತಾ ಇದ್ದನು, ಆತನ ಏನಂದುಕೊಂಡನು, ನಾನು ಬಲಹೀನನು, ನನ್ನ ವಂಶಗಳಲ್ಲಿ, ನನ್ನ ಜನಾಂಗದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಕನಿಷ್ಠನೆಂಬುದಾಗಿ ಆತನ ಯೋಚನೆ ಮಾಡಿದನು. ಆದರೆ ಸರ್ವಶಕ್ತನಾದಂಥ ದೇವರು ಗಿದ್ದೋನನನ್ನು ನೋಡಿ ಬಲ ಪರಾಕ್ರಮಶಾಲಿ ಎಂಬುದಾಗಿ ಕರೆಯಲ್ಪಟ್ಟನು. ದೇವರ ಮಗುವೆ, ನನ್ನನ್ನು ನಾವು ನೋಡಿಕೊಳ್ಳುವಾಗ ಬಲಹೀನರಾಗಿ ನೋಡ್ತೇವೆ, ಬುದ್ಧಿಹೀನರಾಗಿ ನೋಡ್ತೇವೆ. ಯಾಕೆ? ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದು ನನ್ನ ಎಜುಕೇಷನನ್ನು ಕುರಿತಾಗಿ, ನನ್ನ ಸೌಂದರ್ಯವನ್ನು ಕುರಿತಾಗಿ, ನನ್ನ ಹಣವನ್ನು ಕುರಿತಾಗಿ ನಾವು ಧ್ಯಾನಿಸ್ತೇವೆ. ಅಯ್ಯೋ, ನಾವು ಬಡವರಾಗಿದ್ದೇವೆ, ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೇನು ಕೆಲಸ ಇಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ನಿನ್ನ ಕೆಲಸವನ್ನಾಗಲಿ, ನಿನ್ನ ಬುದ್ಧಿವಂತಿಕೆಯನ್ನಾಗಲಿ, ನಿನ್ನ ಸೌಂದರ್ಯವನ್ನಾಗಿ ನೋಡಿ ಆರಿಸಲ್ಲ. ದೇವರು ನಿನ್ನ ಆಂತರ್ಯವನ್ನು, ಹೃದಯವನ್ನು ನೋಡಿ ಆತನ ಆರಿಸಿಕೊಳ್ಳುವನಾಗಿದ್ದಾನೆ. ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ಯೇಸು ನಿನ್ನನ್ನು ಕುರಿತಾಗಿ ಆತನ ಆಯ್ಕೆ ಮಾಡಿಕೊಂಡಿದ್ದಾರೆ. ದೇವರ ಮಗುವೆ, ಇವತ್ತು ಹಾಗಾದರೆ ನೀನೇನು ಮಾಡಬೇಕು? ನಿನಗೆ ಮಾಡಬೇಕಾದ ಒಂದು ಕೆಲಸ ಏನು ಗೊತ್ತಾ? ನಿನ್ನ ಹೃದಯದಲ್ಲಿ ನಿನ್ನ ನಂಬಬೇಕು, ಯೇಸು ನನ್ನನ್ನು ಆರಿಸಿಕೊಂಡಿದ್ದಾನೆ. ನಾನು ಬಲಹೀನನಾಗಿದ್ದೇನೆ, ನಾನು ಬುದ್ಧಿಹೀನನಾಗಿದ್ದೇನೆ, ಆದರೂ ಕೂಡ ಯೇಸು ನನ್ನನ್ನು ಆರಿಸಿಕೊಂಡಿದ್ದಾನಂತ ನೀನು ನಂಬೋದಾದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಆ ಬುದ್ಧಿವಂತರ ಮಧ್ಯದಲ್ಲಿ ಉಪಯೋಗಿಸಲಿಕ್ಕೆ ಶಕ್ತನು. ಆ ಜ್ಞಾನವಂತರ ಮಧ್ಯದಲ್ಲಿ ದೇವರು ನಿನ್ನನ್ನು ಉಪಯೋಗಿಸಲಿಕ್ಕೆ ಶಕ್ತನು. ಬಲವುಳ್ಳವರ ಮಧ್ಯದಲ್ಲಿ ಕೂಡ ದೇವರು ನಿನ್ನನ್ನು ಉಪಯೋಗ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತೇ ಈ ಕ್ಷಣ ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡು. ದೇವರೇ, ಹೌದು ಸ್ವಾಮಿ, ನಾನು ಸೋತು ಹೋಗಿದ್ದೇನೆ, ನಾನು ಬಲಹೀನನಾಗಿದ್ದೇನೆ, ಎಲ್ಲರೂ ತಿರಸ್ಕರಿಸಲ್ಪಟ್ಟಿದ್ದಾರೆ. ಇವತ್ತು ಈ ವಚನವನ್ನು ನಾನು ವಿಶ್ವಾಸ ಮಾಡ್ತಿದ್ದೇನೆ, ನನ್ನ ಹೃದಯಪೂರ್ವಕವಾಗಿ ನಾನು ಅಂಗೀಕಾರ ಮಾಡ್ತೇನೆ. ಏಸು ನನ್ನನ್ನು ಕರೀತಾ ಇದ್ದಾನೆ, ನನ್ನನ್ನು ಆತನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ನನಗೆ ನಂಬಿಕೆ ಇದೆ ಎಂಬುದಾಗಿ ನೀನು ನಂಬಿಕೆಯ ಒಂದು ಹೆಜ್ಜೆ ಇಡೋದಾದರೆ, ದೇವರು ಗಿದ್ದೋನನ್ನು ಉಪಯೋಗಿಸಿದ ಹಾಗೆ ಆ ಬಲಹೀನನಾದಂಥ ಗಿದ್ದೋನನು, ಭಯವುಳ್ಳಂಥ ಗಿದ್ದೋನನ್ನು ಆರಿಸಿಕೊಂಡು ದೇವರು ಇಸ್ರಾಯೇಲರ ಪರವಾಗಿ ನಡೆಸಿದನು, ಇಸ್ರಾಯೇಲರ ಪರವಾಗಿ ಯುದ್ಧದಲ್ಲಿ ನಡೆಸಿದನು, ಅವರಿಗೆ ಜಯವನ್ನು ಕೊಟ್ಟಂಥ ದೇವರು ಇವತ್ತು ಅದೇ ಗಿದ್ದೋನನ್ನು ಆರಿಸಲ್ಪಟ್ಟಂಥ ದೇವರೇ ನಿನ್ನನ್ನು ಕೂಡ ಆರಿಸಲ್ಪಡ್ತದೆ. ವಾಕ್ಯ ಹೇಳ್ತದೆ 28-29 ಓದುವಾಗ, ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡೋದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ನಾವು ಅಂದುಕೊಳ್ತಾ ಇರ್ತೇವೆ, ಅವರು ಬಹಳ ಗಣನೆ ಉಳ್ಳ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಂಬುದಾಗಿ. ಆದರೆ ದೇವರು ಗಣನೆಗೆ ಬಾರದಂಥ ನನ್ನನ್ನು, ನಿನ್ನನ್ನು ಆರಿಸಿಕೊಂಡು ಆ ಗಣ್ಯರ ಮಧ್ಯದಲ್ಲಿ ಗಣವಾಗಿ ಎಣಿಸುವಂಥ ದೇವರಾಗಿದ್ದಾನೆ. ದೇವರ ಮಕ್ಕಳೇ, ಇದೆಲ್ಲದಕ್ಕೂ ಬೇಕಾದ ಒಂದು ಮೂಲ ಏನು, ನಮಗೆ ಅವಶ್ಯಕತೆ, ನಮ್ಮ ಜೀವಿತ ಅಂದರೆ ನಾನು ಆ ಗಣನೆಗೆ ಬರಬೇಕಾದ್ರೆ, ಆ ಯೋಗ್ಯತೆಗೆ ಬರಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್, ನಮ್ಮೊಂದು ಯೋಗ್ಯತೆ ಏನು ಅವಶ್ಯಕತೆ ಇಲ್ಲ. ನಿನ್ನ ಹೃದಯದಲ್ಲಿ ವಿಶ್ವಾಸ ಇದೆನಾ? ದೇವರು ಹೇಳುವ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆನಾ? ದೇವರು ಹೇಳತಕ್ಕಂಥ ಆ ಒಂದು ಆಜ್ಞೆಗಳನ್ನು ಪಾಲನೆ ಮಾಡಲಿಕ್ಕೆ ನಿನಗೆ ವಿಶ್ವಾಸ ಇದ್ದರೆ, ದೇವರ ಹೆಜ್ಜೆ ಇಟ್ಟ ಹಾಗೆ ಆ ಹೆಜ್ಜೆಯಲ್ಲಿ ನೀನು ನಡೆದು ಬರುವುದಾದರೆ, ಅಂದರೆ ವಾಕ್ಯಗಳನ್ನು ಅನುಸರಿಸಿ ನೀನು ಬದುಕೋದಾದರೆ, ಯಾವುದೇ ಗಣನೆ ಇಲ್ಲದಂಥ ನಿನ್ನನ್ನು
ಉನ್ನತವಾದ ಸ್ಥಳದಲ್ಲಿ ಆತನು ಇರಿಸಲಿಕ್ಕೆ ಶಕ್ತನಾಗಿದ್ದಾನೆ. 4 ಜನರು ಕೂಡ ಗೌರವಿಸಿದಿರತಕ್ಕಂಥ ನಿನ್ನನ್ನು ಕೋಟ್ಯಾಂತರ ಜನ ನಿನ್ನನ್ನು ಗೌರವಿಸುವ ಹಾಗೆ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ಅಂದರೆ ನಿನ್ನ ಹೃದಯದಲ್ಲಿ ನಂಬಿಕೆ ಇಟ್ಟು ದೇವರನ್ನ ಪ್ರೀತಿಸಿ ದೇವರು ನಿನಗೆ ಹೇಳತಕ್ಕಂಥ ಮಾತುಗಳನ್ನು ನೀನು ಅನುಸರಿಸುತ್ತಾ ಬಂದರೆ ಖಂಡಿತವಾಗಿ ಕೂಡ ದೇವರು ನಿನ್ನನ್ನು ಒಂದು ದಿನ ಜ್ಞಾನಿಗಳ ಮಧ್ಯದಲ್ಲಿ ಉಪಯೋಗಿಸಿ ನಿನ್ನನ್ನು ಘನಪಡಿಸಲಿಕ್ಕಿದ್ದಾನೆ. ಸತ್ಯವೇದದಲ್ಲಿ ನೋಡುವಾಗ ಅನೇಕರನ್ನ ದೇವರು ಆರಿಸಿಕೊಂಡನು ಪ್ರಿಯರೇ. ಕತ್ತೆಗಳನ್ನು ಹುಡುಕಿ ಹೋದಂಥ ಸೌಲನನ್ನು ಆರಿಸಿಕೊಂಡು ರಾಜ್ಯನನ್ನಾಗಿ ಮಾಡಿದರು. ಕುರಿ ಕಾಯ್ತಾ ಇದ್ದಂಥ ದಾವಿದನನ್ನು ಆರಿಸಿಕೊಂಡು ದೇವರು ಆ ಒಂದು ದಾವಿದ ಕುಲ ಅಂದರೆ ಒಂದು ಎಲ್ಲ ಇಸ್ರಾಯೇಲರಿಗೆ ಒಂದು ದೊಡ್ಡ ರಾಜ್ಯನನ್ನಾಗಿ ದಾವಿದನನ್ನು ಮಾಡಿದರು. ಇವತ್ತು ದೇವರ ಮಗುವೆ, ನೀನು ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ಬೋದು, ಬಲಹೀನನಾಗಿರ್ಬೋದು, ಚಿಂತೆಯಲ್ಲಿರ್ಬೋದು, ಒಂದು ಹಿಂಸೆಯಲ್ಲಿದ್ದಿರ್ಬೋದು, ಏನೂ ಇಲ್ಲದವನಾಗಿದ್ದಿರ್ಬೋದು. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ದೇವರ ವಾಕ್ಯ ಹೇಳುತ್ತದೆ, ನಿನಗೆ ನಂಬಿಕೆ ಇದೆ. ನಂಬಿಕೆ ಇದ್ದರೆ ನೀನು ಲೋಕವನ್ನು ಜಯಿಸ್ತಿ ಎಂಬುದಾಗಿ. ಆ ಒಂದು ವಿಶ್ವಾಸದಲ್ಲಿ ನೀನು ಹೆಜ್ಜೆ ಇಟ್ಟು ನೋಡು. ಖಂಡಿತವಾಗಿ ದೇವರು ಎಲ್ಲರ ಮಧ್ಯದಲ್ಲೂ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದು ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ ಎಂಬುದಾಗಿ, ನಂಬುವವರ ಸಂಗಡ ಆತನಿದ್ದಾನೆ, ನಂಬುವವರ ಸಂಗಡ ಯೇಸು ನಡೀತಾನೆ, ನಂಬುವವರ ಸಂಗಡ ದೇವರು ಸದಾಕಾಲಕ್ಕೂ ಜೀವಿಸ್ತಾನೆ, ಅವರನ್ನ ಕೈ ಹಿಡಿದು ಎಬ್ಬಿಸಿ ನಡೆಸುವ ಆತನಾಗಿದ್ದಾನೆ ಎಂಬುದಾಗಿ ನಿನ್ನ ಮುಖಾಂತರ ನಿನ್ನ ಪಟ್ಟಣದಲ್ಲಿ, ನಿನ್ನ ಗ್ರಾಮದಲ್ಲಿ, ನಿನ್ನ ಕುಟುಂಬದಲ್ಲಿ ನಿನ್ನನ್ನೇ ಸಾಕ್ಷಿಯಾಗಿ ದೇವರು ಅಭಿವೃದ್ಧಿಪಡಿಸ್ತಾನೆ. ವಿಶ್ವಾಸ ಮಾಡು. ಆ ವಿಶ್ವಾಸವೇ ನಿನ್ನನ್ನು ಅಭಿವೃದ್ಧಿಯ ಕಡೆಗೆ ನಡೆಸುವಂಥದ್ದಾಗಿದೆ. ಈ ಹೃದಯ ಅದು ಕರ್ತನಿಗಾಗಿ, ಆ ಹೃದಯದ ತುಂಬ ಕರ್ತನ ವಿಶ್ವಾಸ, ಕರ್ತನ ಇಟ್ಟ ಹಾಗೆ ಹೆಜ್ಜೆ ಇಡುವಾಗ ಖಂಡಿತವಾಗಿ ನಿನಗೆ ಜಯವನ್ನು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶ್ವಾಸ ಮಾಡಿರಿ.